ಅಮ್ಮ ನಿಮ್ ಮಗನ್ಗೆ ಆ ಬೈಕ್ ಕೊಡ್ಸಿ ದೊಡ್ಡ ತಪ್ಪು ಮಾಡ್ಬಿಟ್ರಿ. ಅಯ್ಯೋ ಯಾಕ್ರಾದಮ್ಮ, ಏನಾಯ್ತು? ಇದುವರೆಗೂ ಏನೂ ಆಗಿಲ್ಲ, ಇನ್ಮೇಲೆ ಆಗುತ್ತೆ. ನೀವ್ ಅಂದ್ಕೊಂಡಾಗಿಲ್ಲ ನಿಮ್ ಮುದ್ದಿನ ಮಗ. ಬಂದ 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 ಅದೇ ನೀಡು, ಇದನ್ ತಗೋ. ಅಮ್ಮನ ಇವತ್ತೇನೆ ನೀನ್ ಹಚ್ಚು, ಅಡಿಗೆ ನಾ ಮಾಡ್ತೀನಿ. ಇದೇನಪ್ಪ, ನೀನ್ ಇವತ್ತು ಅಡಿಗೆ ಮಾಡ್ತೀಯಾ? ಎಂದೂ ಇಲ್ಲದ್ದು. ಬೇಡದರೆ ಕ್ವೆಶ್ಚನ್ ಎಲ್ಲ ನೀನ್ ಕೇಳ್ಬೇಡ, ಮೊದಲು ನೀ ರೇಟ್ ಹೇಳು. ಏಯ್ ಏನೋ ಏನಾಯ್ತು ನಿನ್ಗೆ ಇವತ್ತು? ಅದೇಮ್ಮ, ನಾನು ಆಗುತ್ತೆ ಅಂತ ಹೇಳಿರ್ಲಿಲ್ವಾ? ಅದೇ ಪಾಯಿಂಟ್ ಇದು. ನಿಮ್ ಹುಡುಗ ಯಾವ್ದೋ ಹುಡುಗಿಗೆ ಲೈನ್ ಹೊಡಿತಿದ್ದಾನೆ, ಅದಕ್ಕೆ ನಮ್ಮಿಬ್ರಿಗೂ ಬೆಣ್ಣೆ ಹಚ್ತಿದ್ದಾನೆ. ಬೆಣ್ಣೆ. ನಾನ್ ಯಾರಿಗಾದ್ರೂ ಲೈನ್ ಹೊಡಿತೀನಿ, ನಿನ್ಗೆ ಯಾಕೆ ಹೊಟ್ಟೆ ಉರಿ? ನನಗೆ ಯಾಕಪ್ಪ ಹೊಟ್ಟೆ ಉರಿ? ಗಂಡಸಾಗಿ ನೀನ್ ಅಡಿಗೆ ಮಾಡೋದು ಸರಿನಾ? ರಾಧಮ್ಮ, ಸುಮಾರು 20 ವರ್ಷದ ಹಿಂದೆ 82-83 ಮಾಧವಿ ಇದೇ ಪ್ರಶ್ನೆ ಕೇಳಿದಾಗ ಉತ್ತರ ಏನ್ ಸಿಕ್ತು ಗೊತ್ತಾ? ಏನ್ ಸಿಕ್ತು? ಭೀಮಸೇನಳ ಮಹಾರಾಜರು ಗಂಡಸರಲ್ಲವೇ, ನನ್ನ ಹಾಗೆ ಮೀಸೆ ಹೊತ್ತ ಮಹನೀಯರಲ್ಲವೇ. ಒಳ್ಳೆ ಉತ್ತರ. ಯಾರು ಹೇಳಿದ್ದು? ಅಣ್ಣವ್ರು. ಅಣ್ಣವ್ರು ಹೇಳಿದ್ದೇನೋ ಸರಿಯಪ್ಪ, ಆದ್ರೆ ನಿನಗೆಲ್ಲಿದೆ ಮೀಸೆ? ಅದು ಯಾವಾಗ ಬೇಕಾದ್ರೂ ಬರುತ್ತೆ. ಈಗ ಅಡಿಗೆಗೂ ಮೀಸೆಗೂ ಸಂಬಂಧ ಅಲ್ಲ, ಇಬ್ರು ಜಾಗ ಖಾಲಿ ಮಾಡಿ. ಸರಿ. ಎಲ್ಲ ರೆಡಿನಾ? ಓ, ಟೇಬಲ್ ರೆಡಿ, ನಾನು ಹೊಟ್ಟೆನೂ ರೆಡಿ. ಹೊಟ್ಟೆಗಳು ಇಲ್ಲಿ ಬಂದಿರೋ ಎಲ್ಲಾರ್ಗೂ ಆತ್ಮೀಯ ಸ್ವಾಗತ. ಜಾಸ್ತಿ ಕುಯ್ಬೇಡಪ್ಪ ಪ್ಲೀಸ್. ಸ್ವಲ್ಪ ಕೊಯ್ಲಾ? ವಾ, ಥ್ಯಾಂಕ್ಸ್. ನಾನ್ ಯಾಕೆ ಈ ಪಾರ್ಟಿ ಅರೇಂಜ್ ಮಾಡಿದ್ದೀನಿ ಅಂತ ತಾವೆಲ್ಲ ಆಶ್ಚರ್ಯ ಪಡ್ತಿರ್ಬೋದಲ್ಲ. ನಿಮ್ಗೆಲ್ಲ ಗೊತ್ತಿದೆಯಲ್ಲ, ಇವ್ರು ರಾಧಮ್ಮ ಅಂತ. ಸಲಾಮ್ ಅಲೈಕುಂ ರೀ, ನನ್ನ ಹೆಸರು ಹಸೀನಾ ಬೇಗಂ ರೀ. ಎಂತಪ್ಪತ್ತು ಉಶ್ಶನ. ಮೋಸ್ಟ್ಲಿ ನಾ ಹುಟ್ಟಕ್ ಮುಂಚೆಯಿಂದ ಇವ್ರು ನಮ್ಮ ಮನೇಲಿದ್ದಾರೆ. ಅಷ್ಟು ವರ್ಷದಿಂದ ಈಕೆ ಮಾಡ್ತಿರೋದು ಎರಡೇ ಕೆಲಸ: ನಮಗೆ ಸೇವೆ ಮಾಡೋದು, ನಮ್ಮನ್ನು ಪ್ರೀತಿಸೋದು. ಇವ್ರು ಮಾಡಿರೋ ಸೇವೆಗೆ ನಾವು ಸಂಬಳ ಕೊಟ್ಟಿದ್ದೀವಿ, ಆದರೆ ತೋರಿಸಿರೋ ಪ್ರೀತಿಗೆ ಏನು ಕೊಡೋಕ್ಕಾಗುತ್ತೆ? ಬೆಲೆ ಕಟ್ಟಕ್ಕಾಗುತ್ತಾ? ನಾವು ಯಾವತ್ತಿದ್ರೂ ಇವ್ರಿಗೆ ಋಣಿಯಾಗಿರ್ತೀವಿ. ಇದನ್ನ ಎಲ್ಲರ ಮುಂದೆನೂ ಹೇಳಿ ದೊಡ್ಡಸ್ಗೆ ತೋರಿಸ್ಕೋಬೇಕು ಅನ್ನೋ ನನ್ನ ಉದ್ದೇಶ ಅಲ್ಲ. ಟುಡೇ ಇಸ್ ಎ ಸ್ಪೆಷಲ್ ಡೇ. ಅದನ್ನು ಸೆಲೆಬ್ರೇಟ್ ಮಾಡಿ ಆ ಸಂತೋಷದಲ್ಲಿ ನೀವೆಲ್ಲ ಪಾಲ್ಗೊಳ್ಬೇಕು ಅನ್ನೋದೇ ನನ್ನ ಆಸೆ. ಆ ಸ್ಪೆಷಲ್ ಡೇ ಏನು ಗೊತ್ತಾ? ಇವತ್ತು ರಾಧವನ್ ಬರ್ತ್ಡೇ. ಅಭಿ, ನಿಜವಾಗ್ಲೂ ಹೊಟ್ಟೆ ಉರಿತಿದೆ ಕಣೋ. ನನ್ನ ಹೊಟ್ಟೆಲ್ ನೀನ್ ಯಾಕಪ್ಪ ಹುಟ್ಲಿಲ್ಲ? ಯಾಕೆ ಹಾಗಂತೀಯ ರಾಧಮ್ಮ? ನೀನು ನನ್ನ ತಾಯಿನೇ. ಅಳ್ಬೇಡ ಅಳ್ಬೇಡ, ಕಮಾನ್ ಕಮಾನ್ ಕಮಾನ್, ಲೆಟ್ಸ್ ಆಲ್ ಸೆಲೆಬ್ರೇಟ್. ಮಾಡಿದ್ನೆಲ್ಲ ನೀನೇ ತಿಂದಾಕ್ಬಿಡ್ತೀನಾ? ಅಯ್ಯ, ನಿಂಗೇನು ಹೋಗಲ್ಲ. ಏನ್ ನೋಡ್ತಿದ್ಯಾ? ಹಾಕು, ಇರು ನಾನು ಹಾಕ್ತೀನಿ. ಪಲಾವ್ ಚೆನ್ನಾಗಿದೆ ಅಲ್ಲ? ಬಡ್ಸ್ಕೊಳ್ಳೋ. ಏನು ಸ್ವಲ್ಪ ಹಾಕ್ಲಾ? ಏನೇ ಮಾಡ್ತಿದ್ಯಾ? ಬಡ್ಸ್ಕೊಳಲ್ವಾ? ಇಲ್ಲ, ನೀ ಸ್ಟಾರ್ಟ್ ಮಾಡು, ನಾನು ಆಮೇಲೆ ಜಾಯ್ನ್ ಆಗ್ತೀನಿ. ಹೋಗ್ ಕರಿ ಅವನ್ನ. ನೀನೇನೋ ಮಾಡ್ತಿದ್ಯಲ್ಲಿ? ನೀ ಯಾಕೋ ಸ್ವಲ್ಪ ಚೆನ್ನಾಗಿ ತಿನ್ನು. ಪರವಾಗಿಲ್ಲ, ಹೋಗೋ. ಚೆನ್ನಾಗಿ ತಿನ್ ದಪ್ಪ ಆಗೋ. ಅವ್ಳ ಬ್ರದರ್ಸ್ ಬೇರೆ ಎಲ್ಲ ಜಿಮ್ಮಿಂಗ್ ಪಾರ್ಟೀಸ್. ಆಮೇಲೆ ಹೋಗೋ. ಹೋಗ್ಲಾ? ಯಾವಾಗಲ್ಲ? ನಾನು ನಿಮ್ ಕೂಡ ಸ್ವಲ್ಪ ಮಾತಾಡ್ಬೋದಾ? ಮಾತಾಡಿ. ಸೂಪರ್ಬ್. ಏನು ಪಾರ್ಟಿನಾ? ನೀವು ರಾಧಮ್ಮನ್ ಮೇಲೆ ಇಟ್ಟಿರೋ ಗೌರವ ಗ್ರೇಟ್. ಇಟ್ಸ್ ಸಿಂಪ್ಲಿ ಟಚಿಂಗ್. ರಾಧಮ್ಮ ತುಂಬಾ ಮಾತಾಡ್ತಾರಲ್ವೇನ್ರಿ? ಅವ್ರು ಯಾವಾಗ್ಲೂ ಎಕ್ಸ್ಕ್ಯೂಸ್ ಮೀ. ಏನ್ ಹೇಳಿದ್ಲ? ಏನ ಹೇಳ್ತೀನಿ, ಹೇಳ. ಏನು? ಅವಳೇನು ಹೇಳಿಲ್ವೇನು? ಇಲ್ಲ, ಅವಳೇನು ಹೇಳ್ತಾಳೆ? ಅದೆಲ್ಲ ಕತೆ ಹೇಳ್ಬೇಡ. ಅವನ ಹತ್ರ ಮಾತಾಡೋ ಸ್ಟೈಲಲ್ಲೇ ನಮಗ್ ಗೊತ್ತಾಯ್ತು. ಡೆಫಿನೆಟ್ ಆಗಿ ಅವನಿಗೆ ಐ ಲವ್ ಯು ಹೇಳಿರ್ತಾನೆ. ಚೇಚೆ, ಹಾಗೇನಿಲ್ಲಪ್ಪ. ರಾಧಮ್ಮನ್ ಮೇಲೆ ನಾನು ಇಟ್ಟರೆ ಪ್ರೀತಿ ಬಗ್ಗೆ ಅಪ್ರಿಶಿಯೇಟ್ ಮಾಡಿದ್ಲು ಅಷ್ಟೇ. ಅದಕ್ಕೆ ಅವನೇನಂದ? ಥ್ಯಾಂಕ್ ಯು ಅಂದ. ಬರೀ ಥ್ಯಾಂಕ್ಸ್ ಅಷ್ಟೇ ನಾ ಹೇಳಿದ್ದು. ಯಾಕೆ? ಅದರಲ್ಲೇನು ತಪ್ಪು? ಅದ್ರಲ್ಲೇನು ತಪ್ಪಿಲ್ಲಮ್ಮ. ಅದನ್ ಬಿಟ್ಟು ಬೇರೆ ಏನಾದ್ರೂ ಹೇಳಿರ್ಬಹುದು ಅಂತ ಅನ್ಕೊಂಡ್ವಿ.
ಅವನು ಅಷ್ಟೊಂದು ಓಪನ್ ಆಗಿ ಅದನ್ನೆಲ್ಲ ಹೇಳೋನಲ್ಲ ಅಂತ ನನ್ಗನ್ಸುತ್ತೆ. ನೀವು ಓಪನ್ ಆಗಿ ಮಾತಾಡೋದೇ ಇಲ್ಲ ಕಣ, ಅದೇ ನಿನ್ ಪ್ರಾಬ್ಲಮ್. ನನಗೇನೋ ಅವಳು ನಿನ್ ಲವ್ ಮಾಡ್ತಾಳೆ ಅನ್ಸತ್ತೆ, ಅದ ಅವಳು ನೀನ್ ನೋಡೋ ನೋಟದಲ್ಲೇ ಗೊತ್ತಾಗತ್ತೆ. ಏನ್ ನೋಟನು? ನಾನು ಅದನ್ನೆಲ್ಲ ಅಬ್ಸರ್ವೇ ಮಾಡಿಲ್ಲ. ನಾವ್ ಅಬ್ಸರ್ವ್ ಮಾಡಿದೀವಲ್ಲ. ಐ ಥಿಂಕ್ ಹಿ ಲೈಕ್ಸ್ ಯು. ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಷ್ಟೇ. ಹೌದು, ಒಂದ್ ಕೆಲ್ಸ ಮಾಡು, ಅವ್ನ ಒಂಟಿ ಹಾಕರ್ಬಿಟ್ಟು ನೀನೇ ಹೇಳು. ಪರ್ಸನಲ್ ಕಣೋ, ಮೋಸ್ಟ್ಲಿ ಅವನ ಜೊತೆ ಪರ್ಸನಲ್ ಮಾತಾಡಕ್ ಬರ್ತದಿಲ್ಲ ಅನ್ಸುತ್ತೆ. ಮುಟ್ಟಾಣಂತರ ಸಿಕ್ಕಿರೋ ಚಾನ್ಸ್ ಮಿಸ್ ಮಾಡ್ಕೊಬೇಡ, ಅರ್ಥ ಆಯ್ತಾ? ಹೋಗು ಹೋಗು. ಓಕೆ, ಹೋಗಿ ಇವತ್ತೇ ಒಳ್ಳೆ ಚಾನ್ಸ್. ಧೈರ್ಯವಾಗಿ ಹೋಗಿ. ಕಾಲೇಜಲ್ಲಿ ಅರ್ಧ ಜನ ಹುಡುಗರು ಅವಳಿಂದ ಬಿದ್ದಿದ್ದಾರೆ, ಇನ್ಕ್ಲೂಡಿಂಗ್ ಬರ್ತದಲ್ಲ. ಗುಡ್ ಲಕ್ ಪ್ಲೀಸ್. ಹಲೋ. ಪಾರ್ಟಿ ಎಷ್ಟು ಗಂಟೆಗೆ ಮುಗಿಯತ್ರಿ? ಎಲ್ಲರೂ ಊಟ ಮಾಡಿದ್ಮೇಲೆ. ನೀವು ಊಟ ಮಾಡಿದ್ರಾ? ಮಾಡ್ತೀನಿ. ಊಟ ಮುಗಿದ ನಂತರ ನಾನು ನಿಮ್ಮನ್ನ ಭೇಟಿ ಮಾಡ್ಬೇಕಿತ್ತಲ್ಲ. ಲೇಟ್ ಆಗಿತ್ತಲ್ಲ? ಪರವಾಗಿಲ್ಲ, ನಾನು ಟೆರೆಸ್ ಮೇಲೆ ಇರ್ತೀನಿ. ಓಕೆ. ಟೆರೆಸ್ಸಾ? ಹ್ಞೂನ್ರಿ, ನಾನು ಟೆರೆಸ್ನಾಗ ವೇಟ್ ಮಾಡ್ತಿರ್ತೀನಿ. ಓಕೆ ಓಕೆ. ಎಕ್ಸ್ಕ್ಯೂಸ್ ಮೇ. ಹೇಳಿದೇನು? ಇಲ್ಲ, ಅವಳನ್ನ ಟೆರೆಸ್ ನಲ್ಲಿ ಮೀಟ್ ಮಾಡ್ಬೇಕಂತೆ. ಟೆರೆಸ್ ಮೇಲ ಅಷ್ಟೊಂದು ರಾತ್ರಿಲಿ? ಅದು ನೀವಿಬ್ರೆ ಎಂತ ಲಕ್ಕಿನೋ. ಲಕ್ಕಿನಿಲ್ಲ ಗಿಕ್ಕಿನಿಲ್ಲ. ಊಟ ಮಾಡ್ದಾ? ಅಂದ್ರೆ ಹೋಗಲ್ವಾ? ನೋಡೋಣ. ವೇಟ್ ಮಾಡ್ತಿರ್ತಾಳ, ಅದು ಈ ಮಳೆಯಲ್ಲಿ. ನೋ ಚಾನ್ಸ್. ಹೈ ಫೀವರ್ ಇದೆ, ಈ ಟ್ಯಾಬ್ಲೆಟ್ಸ್ ಬರ್ಕೊಟ್ಟಿರ್ತೀನಿ. ಇನ್ನು 2 ದಿವಸದಲ್ಲಿ ಸರಿ ಹೋಗುತ್ತೆ. ನಾನು ಡಾಕ್ಟರ್ನ ಕಳಿಸಿ ಗುಳಿಗೆ ತಗೊಂಡು ಬರ್ತೇನೆ. ನೀ ಸ್ವಲ್ಪ ಬಿಸಿನೀರು ರೆಡಿ ಮಾಡ. ಎಲ್ಲ ಹೊಂಟಿ ಬಾ ಇಲ್ಲಿ. ಇಲ್ಲಿ ಒಂದ್ 2 ಮಿನಿಟ್ ಕುಂದ್ರು. ಆಕಿ ಒಬ್ಬಾಕಿನ ಆಗ್ತಾಳ. ಒಬ್ಬಾಕಿನ ಇದ್ರ ಬಹಳ ಎದಿರ್ತಾಳ ಏನ. ಬಾನು, ಬಾನು, ಐ ಆಮ್ ಸಾರಿ. ರಾತ್ರಿ ಎಲ್ಲ ಕಾಯಿಸ್ಬಿಟ್ಟೆ ಅಲ್ಲ. ಅದು ನಿನ್ನೆ ಪಾರ್ಟಿಲಿ ಆ ಸ್ವಾತಿಯವ್ರ ಜೊತೆ ಎಲ್ಲ ಸನ್ನೆ ಮಾಡಿ ಮಾತಾಡ್ತಿದ್ದಲ್ಲ, ಅದನ್ನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಬರಲಿಲ್ಲ. ಪರವಾಗಿಲ್ಲ ಬಿಡ್ರಿ, ನನಗೆ ಸಂತೋಷ ಆಯ್ತು. ಯಾಕೆ? ನಾ ಬರ್ದೇ ಇದ್ದಿದ್ಕ? ಈಗ್ಲಾದ್ರೂ ಬಂದಿರಲ್ಲ ಅದಕ್ಕ. ನಿನ್ನೆ ನಿಮ್ಗೋಸ್ಕರ ಕಾಯ್ತಾ ಇದ್ದೆ. ಲಾಕ್ ಶುಕರ್ ಹೈ. ಅಭಿ ನೀ ನಮ್ಮ ಪಾಲಕ್ ದೇವ್ರು ಬಂದಂಗೆ ಬಂದು ಕರೆಕ್ಟ್ ಟೈಮ್ಗೆ ಡಾಕ್ಟರ್ನ ಕರ್ಕೊಂಡ್ಬಂದು. ಈಕಿಗೆ ಏನಾರು ಹೆಚ್ಚು ಕಮ್ಮಿ ಆಗಿತ್ತಂದ್ರೆ ಅವ್ರ ಅಪ್ಪ ನಮ್ಮನ್ನು ಮಾತ್ರ ಸುಮ್ಮನೆ ಬಿಡ್ತಿದ್ದಿಲ್ಲ. ಬರೋ ಮುಂದೆ ನಮಗೆ ಗಟ್ಟಿ ಹೇಳಣ ನಮ್ಮ ಭಯ್ಯ. ಈಕಿಗೆ ಏನಾರು ಹೆಚ್ಚು ಕಮ್ಮಿ ಆತಂದ್ರ ನಿಮ್ಮ ಗೋಣು ಕೋಳಿ ಗೋಣು ಮುರಿದಂಗ ಲಟಕ್ಕನ್ ಮುರಿದು ಬಿಡ್ತೇನೋ ಅಂತ. ನಮ್ಮನ್ನು ಉಳಿಸ್ತೀಯಪ್ಪ, ನಮ್ಮನ್ನು ಉಳಿಸ್ತೀವಿ. ಪರವಾಗಿಲ್ಲ ಬಿಡಿ ಆಂಟಿ, ನೋ ಪ್ರಾಬ್ಲಮ್. ನನಗೆ ಕಾಲೇಜ್ಗೆ ಗೊತ್ತಾಯ್ತು, ನಾ ಹೋಗಿ ಬರ್ತೀನಿ. ಓಕೆ ಬಾಯ್, ಟೇಕ್ ಕೇರ್. ಬಾಯ್. ಅಲ್ಲ ಮರೈತಿ, ಸರಿ ರಾತ್ರಿಯಾಗ ಮಾಡಿ ಮ್ಯಾಗ ಯಾರನ್ನ ಕಾಯ್ತಾ ಕುಂತಿದ್ದಿ? ನನ್ನ ಹೀರೋನ. ಹೀರೋ ಅವ ನಿಮಗ್ ಗೊತ್ತಿಲ್ರಿ,
ನಂಗೆ ಗೊತ್ತಿಲ್ಲಾರ್ದ ಹೀರೋನ. ಅವ ರಾತ್ರಿ ನನ್ನ ಹತ್ರ ಬಂದಾನ್ರಿ. ಆಮೇಲೆ ನನ್ನ ಗಟ್ಟಿಯಾಗಿ ಹಾಕೊಂಡನ್ರಿ. ಸಾಕು ಅಲ್ಲ, ಈ ಜ್ವರ ಬ್ಯಾರೆ ಹಾದಿ ಹಿಡಿಯಕತ್ತೈತಲ್ಲ, ಮೊದಲು ಇದಕ್ಕೆ ಔಷಧಿ ಮಾಡಿಸ್ಬೇಕು. ಹಾ ಯಾವ್ರಿ ಕಾಲೇಜೆಲ್ಲ ಫುಲ್ ರೌಂಡ್ ಹಾಕಿದ್ರು ಸಿಕ್ಕಿಲ್ವಲ್ಲ, ಬೆಳಗಿಂದ ಎಲ್ಲೋದ? ಅಲ್ಲಿದ್ದಾನೆ. ಇಲ್ಲೇ ಕೂತಿದ್ದಾನೆ. ಏನೋ ಮಾಡ್ತಿದ್ದೆ ಒಬ್ನೇ? ಬಾರೋ ಟಿಕೆಟ್ ತಗೊಂಡು ಪಿಕ್ಚರ್ ಹೋಗೋಣ. ಬೇಡ, ಹೋಗೋಣ ಬಾರೋ. ಬರಲ್ವಾ? ಹೋಗಿ. ಸರಿ ನಾವು ಬರ್ತೀವಿ. ಸರಿ, ಓಕೆ ಬಾಯ್. ಏನಾಯ್ತು ಇವ್ನಿಗೆ? ಹಾಯ್. ಹಾಯ್. ಈಗ ಹೇಗಿದೆ? ಪರವಾಗಿಲ್ರಿ. ಓ ಪಾಪ, ಪರವಾಗಿಲ್ಲ. ಎಲ್ಲಿ? ಪರವಾಗಿಲ್ಲ, ಜ್ವರ ಕಮ್ಮಿ ಆಗಿದೆ. ಮುಟ್ಲೇ ಇಲ್ವಲ್ಲ? ಮುಟ್ಲಿಲ್ವಾ? ಅದು ಹಾಗೆ ಹಾಗೆ ಗೊತ್ತಾಗುತ್ತೆ. ಮುಟ್ಲಿಕ್ ಭಯ ಅಲ್ವೇನು? ಏ ಭಯನಾ? ಛೇ ನನಗ. ಜ್ವರ ಐತೇನು? ಗೊತ್ತಿಲ್ಲ. ಈಗ ಜ್ವರ ಹೋಯ್ತು. ಹೌದು ಹೌದು, ನಾನೇ ಹೇಳೋಣ ಅಂತಿದ್ದೆ, ಅಷ್ಟರಲ್ಲಿ ಹೇಳ್ಬಿಟ್ರಿ. ಕಾಲೇಜ್ ಹೇಗಿತ್ರಿ? ಕಾಲೇಜಾ? ಕಾಲೇಜ್ ಚೆನ್ನಾಗಿತ್ತು, ಆದರೆ ಅದು ನಿನಗೆ ಜ್ವರ ಬಂದು ಮನೇಲಿ ಮಲಗಿದೆಯಾ ಅಂತ ಗೊತ್ತು, ನಿನ್ನ ಕೈಲಿ ಬರೋಕ್ಕಾಗಲ್ಲ ಅಂತಲೂ ಗೊತ್ತು. ಕಾಲೇಜಲ್ಲಿ ಸುಮಾರು ಕಡೆ ಅದೇ ನೀ ಕೆಲವು ಸಲ ಓಡಾಡ್ತಿದ್ದಲ್ಲ ಕಾರಿಡಾರ್ ಹತ್ರ, ಆಮೇಲೆ ಕ್ಲಾಸ್ ರೂಮ್ ಹತ್ರ, ಅಲ್ಲೆಲ್ಲ ನೀ ಬರ್ತೀಯಾ ಅಂತ ದಿನ ವೇಟ್ ಮಾಡ್ತಿದ್ದೆ. ಇದನ್ನೆಲ್ಲ ಯೋಚನೆ ಮಾಡಿದ್ರೆ ಹೌ ಸ್ಟುಪಿಡ್ ಆಫ್ ಮೀ. ಬೇರೆ ಏನನ್ನಿಸ್ತು? ಬೇರೆ ಇನ್ನೇನು, ನೀನಿಲ್ದೆ ಕಾಲೇಜೆಲ್ಲ ಖಾಲಿ ಅನಿಸ್ತಾ ಇತ್ತು. ಯಾಕೆ ಹಾಗೆ ನೋಡ್ತಿದ್ಯಾ? ಕಾಲೇಜ್ ಖಾಲಿನಾ ಇಲ್ಲ ಮನ್ಸ? ಚಚ ಅಲ್ಲ, ಕಾಲೇಜು. ಬಾಯ್. ನೀನ್ ಹೇಳಿದೆ ಕರೆಕ್ಟ್. ಎಸ್, ಕಾಲೇಜ್ ಅಲ್ಲ, ಮನಸ್ಸೇ ಖಾಲಿ.